ಬೇಗ ಏಳುವುದರಿಂದಾಗುವ ಪ್ರಯೋಜನಗಳು. ಮಸೂರಿಯ ಆಡಳಿತ ತರಬೇತಿ ಅಕಾಡೆಮಿಯ 3 ತಿಂಗಳ ಅಡಿಪಾಯ ತರಬೇತಿಯ ನಂತರ ಕೇವಲ ಐಎಎಸ್ ಪ್ರಶಿಕ್ಷಣಾರ್ಥಿಗಳು ಮಾತ್ರ ಮಸೂರಿಯಲ್ಲಿ ಉಳಿಯುತ್ತಾರೆ. ಐಎಫ್ಎಸ್ ಅಧಿಕಾರಿಗಳು ದೆಹಲಿಯಲ್ಲಿಯೂ, ಐಪಿಎಸ್ ಅಧಿಕಾರಿಗಳು ಹೈದರಾಬಾದಿನಲ್ಲಿಯೂ ತಮ್ಮ ವೃತ್ತಿ ತರಬೇತಿಯನ್ನು ಪಡೆಯುತ್ತಾರೆ. ಅಂತೆಯೇ ನಾವು ಹೈದರಾಬಾದ್ನಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಹಾಜರಾದೆವು. ಕಾರಣಾಂತರಗಳಿಂದ ತಡವಾಗಿ ನೌಕರಿ ಸೇರಿದ್ದ ಇತರ ಐಪಿಎಸ್ ಅಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡರು. ಒಟ್ಟು ನಾವು 108 ಐಪಿಎಸ್ ಅಧಿಕಾರಿಗಳು ನಮ್ಮ ತರಬೇತಿಯನ್ನು ಆರಂಭಿಸಿದೆವು. ನಮ್ಮ ತಂಡದಲ್ಲಿ 6 ಮಹಿಳಾ ಪ್ರಶಿಕ್ಷಣಾರ್ಥಿಗಳಿದ್ದು ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ನೇಮಕಗೊಂಡಿದ್ದರು. ಅಷ್ಟರಲ್ಲಿ ಭೂತಾನ್ ದೇಶದ 6 ಪೊಲೀಸ್ ಅಧಿಕಾರಿಗಳು ಹಾಗೂ ಆಂಧ್ರಪ್ರದೇಶ ರಾಜ್ಯದಿಂದ ನೇರ ನೇಮಕಾತಿ ಹೊಂದಿದ್ದ 9 ಡಿವೈಎಸ್ಪಿಗಳು ನಮ್ಮ ತಂಡಕ್ಕೆ ಸೇರಿದರು. ಹೀಗಾಗಿ ನಮ್ಮ ತಂಡ ಅಲ್ಲಿಯವರೆಗೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಹೊಂದಿದ್ದ ತಂಡಗಳಲ್ಲಿ ಅತೀ ದೊಡ್ಡ ತಂಡವಾಗಿ ಹೊರಹೊಮ್ಮಿತ್ತು. ತರಬೇತಿಯ ಮೊದಲ ದಿನವೇ ಕ್ಷೌರಿಕರನ್ನು ಕರೆಸಿ ನಮಗೆ ಪೊಲೀಸ್ ಮಾದರಿಯ ಹೇರ್ ಕಟ್ ಮಾಡಲಾಯಿತು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು 5:45ಕ್ಕೆ ಕವಾಯತು ಮೈದಾನದಲ್ಲಿ ಹಾಜರಾಗಬೇಕಿತ್ತು. 6 ಗಂಟೆಗೆ ನಮ್ಮ ಪ್ರತಿದಿನದ ವ್ಯಾಯಾಮ ಆರಂಭವಾಗುತ್ತಿತ್ತು. ಮೊದಲಿಗೆ ಸುಮಾರು 1.5 ಕಿಲೋಮೀಟರ್ ಓಡಿದ ನಂತರ ವ್ಯಾಯಾಮ ಆರಂಭವಾಗುತ್ತಿತ್ತು. ಇದರಲ್ಲಿ ಮರದ ಕುದುರೆಯನ್ನು ಹಾರುವುದು, ಹಗ್ಗವನ್ನು ಏರುವುದು, ಗೋಡೆಯನ್ನು ಹತ್ತುವುದು, ಅಡೆತಡೆ ಓಟ ಮುಂತಾದವು ಇರುತ್ತಿದ್ದವು. 6:45ರಿಂದ 7 ಗಂಟೆಯ ಮಧ್ಯದ ವಿರಾಮದಲ್ಲಿ ನಾವು ಪಿಟಿ ಅರವೆಯನ್ನು ಕಳಚಿ ಖಾಕಿ ಸಮವಸ್ತ್ರವನ್ನು ತೊಟ್ಟು 7 ಗಂಟೆಯಿಂದ ಆರಂಭವಾಗುವ ಕವಾಯತಿಗೆ ತಯಾರಾಗಬೇಕಿತ್ತು. 8 ಗಂಟೆಗೆ ಪೆರೇಡ್ ಮುಗಿಸಿ ಕೋಣೆಗೆ ಹೋಗಿ ಸ್ನಾನವನ್ನು ಮಾಡಿದ ಬಳಿಕ 8:30ಕ್ಕೆ ಬೆಳಗಿನ ಉಪಹಾರವನ್ನು ಸೇವಿಸುತ್ತಿದ್ದೆವು. ಬೆಳಗಿನ 9:45ರಿಂದ ಮಧ್ಯಾಹ್ನ 1ರವರೆಗೆ ಒಳಾಂಗಣ ತರಬೇತಿ ಇರುತ್ತಿತ್ತು. ಕ್ಲಾಸ್ ರೂಮ್ಗಳಲ್ಲಿ ನಮಗೆ ಭಾರತದ ಸಂವಿಧಾನ, ಪೊಲೀಸ್ ವ್ಯವಸ್ಥೆ, ಕ್ರಿಮಿನಲ್ ಕಾನೂನು ಇತ್ಯಾದಿ ಹಲವು ವಿಷಯಗಳ ಬಗ್ಗೆ ಪಾಠ ಮಾಡಲಾಗುತ್ತಿತ್ತು. 1:30ಕ್ಕೆ ಭೋಜನಾಲಯಕ್ಕೆ ವಾಪಸ್ಸಾಗಿ ಮಧ್ಯಾಹ್ನದ ಊಟವನ್ನು ಸೇವಿಸುತ್ತಿದ್ದೆವು. ಮತ್ತೆ 3ರಿಂದ 4 ಗಂಟೆಯವರೆಗೆ ಹೊರಾಂಗಣ ತರಬೇತಿ ಇರುತ್ತಿತ್ತು. ಈ ಸಮಯದಲ್ಲಿ ವೈರ್ಲೆಸ್ ಉಪಕರಣಗಳು ಹಾಗೂ ಶಸ್ತ್ರಾಸ್ತ್ರಗಳ ಬಳಕೆಯ ಬಗ್ಗೆ ಪಾಠ ಹೇಳಿಕೊಡುತ್ತಿದ್ದರು. ಇದೇ ಸಮಯದಲ್ಲಿ ವಾರಕ್ಕೆ 3 ದಿನ ಕುದುರೆ ಸವಾರಿ ಮಾಡಬೇಕಾಗಿತ್ತು. ಸಂಜೆ 4ರಿಂದ 5ರ ಸಮಯದಲ್ಲಿ ಕಡ್ಡಾಯವಾಗಿ ಒಂದು ಆಟವನ್ನು ಆಡಲೇಬೇಕಾಗಿತ್ತು. ನಾವು ನಮ್ಮ ಹಾಸ್ಟೆಲ್ಗೆ ಮರಳುತ್ತಿದ್ದು ಸಂಜೆ 6ರ ನಂತರವೇ. ಮತ್ತೆ 8 ಗಂಟೆಗೆ ರಾತ್ರಿಯ ಭೋಜನವನ್ನು ಸೇವಿಸಿ 10 ಗಂಟೆಯ ಒಳಗೆ ನಿದ್ರಾವಶರಾಗುತ್ತಿದ್ದೆವು. ಪೊಲೀಸ್ ಅಕಾಡೆಮಿಯ ಶಿಸ್ತಿನ ಜೀವನದಿಂದ ನನಗೇನು ತೊಂದರೆಯಾಗಲಿಲ್ಲ. ಏಕೆಂದರೆ ನಾನು ಸಣ್ಣ ವಯಸ್ಸಿನಿಂದಲೇ ಶಿಸ್ತನ್ನು ರೂಢಿಸಿಕೊಂಡಿದ್ದೆ. 1956ರ ನವೆಂಬರ್ನಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆದಾಗ ನಮ್ಮ ತಂದೆಗೆ ಅಂದಿನ ಮೈಸೂರು ರಾಜ್ಯಕ್ಕೆ ವರ್ಗ ಮಾಡಲಾಯಿತು. ನಾನು ಅವರ ಜೊತೆ ಬೆಂಗಳೂರಿಗೆ ಬಂದೆ. ಮಲ್ಲೇಶ್ವರಂ ಬಡಾವಣೆಯಲ್ಲಿ ನಮ್ಮದೊಂದು ಹಳೆಯ ಮನೆ ಇತ್ತು. ನಾವು ಆ ಮನೆಗೆ ಬಂದು ಸೇರಿದೆವು. ನಮ್ಮದು ದೊಡ್ಡ ಕುಟುಂಬ. ಹೆಂಚಿನ ಮನೆಯಲ್ಲಿ ನಮ್ಮ ಮುತ್ತಾತ, ಮುತ್ತಜ್ಜಿ, ತಾತ, ಅಜ್ಜಿ, ನನ್ನ ತಂದೆ, ತಾಯಿ, ನಾನು ಹಾಗೂ ನನ್ನ ತಂಗಿ ವಾಸ ಮಾಡುತ್ತಿದ್ದೆವು. ನನಗೆ ಹಳ್ಳಿಯ ವಾತಾವರಣ ಬಿಟ್ಟು ನಗರ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟವಾಯಿತು. ನಮ್ಮ ಜಂಟಿ ಸಂಸಾರದಲ್ಲಿ ಅಜ್ಜಿ ಅಡಿಗೆ ಮನೆಯ ಸಾರಥ್ಯ ವಹಿಸಿಕೊಂಡಿದ್ದರು. ನನಗೆ ಚಿಕ್ಕಂದಿನಿಂದಲೂ ಬೆಳಿಗ್ಗೆ ಬೇಗನೆ ಹೇಳುವ ಅಭ್ಯಾಸ. ಬೆಳಿಗ್ಗೆ ಅಜ್ಜಿ ಸೌದೆ ಒಲೆಯ ಮುಂದೆ ಕೂತು ಊದುಕೊಳುವೆಯಿಂದ ಗಾಳಿ ಹಾಕುತ್ತಾ ಕಾಫಿ ಮಾಡುತ್ತಿರುವಾಗ ಅಜ್ಜಿಯ ಜೊತೆ ನಾನು ಕೂತು ಅಜ್ಜಿ ಹೇಳುವ ಹಲವಾರು ಕಥೆಗಳನ್ನು ಕುತೂಹಲದಿಂದ ಕೇಳುತ್ತಿದ್ದೆ. ನನಗೂ ಒಂದು ತೊಟ್ಟು ಕಾಫಿ ಕುಡಿ ಎಂದು ಅಜ್ಜಿಗೆ ಕೇಳುತ್ತಿದ್ದೆ. ಅಜ್ಜಿ, ನಿನ್ನ ಅಮ್ಮನಿಗೆ ಹೇಳಬೇಡ ಎಂತ ಒಂದು ಪುಟ್ಟ ಲೋಟದಲ್ಲಿ ಹಾಲಿಗೆ ಸ್ವಲ್ಪ ಡಿಕಾಕ್ಷನ್ ಹಾಕಿ ನನಗೆ ಕೊಡುತ್ತಿದ್ದಳು. ಬೆಳಿಗ್ಗೆ ಬೇಗ ಎದ್ದರೆ ಕಾಫಿ ಸಿಗುತ್ತದೆ ಎನ್ನುವ ಆಸೆಯಿಂದ ಒಂದೂ ದಿನವೂ 5 ಗಂಟೆಗಿಂತ ತಡವಾಗಿ ಏಳುತ್ತಿರಲಿಲ್ಲ. ಬೆಳಿಗ್ಗೆ ಬೇಗ ಹೇಳುವುದು
ಉತ್ತಮ ಅಭ್ಯಾಸ ಎಂದು ನಾನು ಮನಗಂಡಿದ್ದೇನೆ. ವಿಶ್ವದ ಅತ್ಯಂತ ಯಶಸ್ವಿ ಜನಗಳೆಲ್ಲ ಬೆಳಿಗ್ಗೆ ಬೇಗ ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರಧಾನಿ ಮೋದಿಯವರೇ ಬೆಳಗ್ಗೆ 3:30 ಗಂಟೆಗೆ ಎದ್ದು ದೈನಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತೇನೆ ಎಂದು ಹೇಳಿದ್ದಾರೆ. ದೊಡ್ಡ ದೊಡ್ಡ ಉದ್ದಿಮೆದಾರರು, ಅನ್ವೇಷಕರು ಇವರೆಲ್ಲರೂ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಕಾರಣಗಳು ಹಲವಾರು. ಬೆಳಗಿನ ಜಾವ ಸದ್ದುಗದ್ದಲವಿಲ್ಲದಿರುವುದರಿಂದ ಮನಸ್ಸು ಪ್ರಶಾಂತವಾಗಿರುತ್ತದೆ. ಆ ಸಮಯದಲ್ಲಿ ನಾವು ಯಾವ ಕೆಲಸವನ್ನು ಮಾಡುತ್ತೇವೋ ಆ ಕೆಲಸವನ್ನು ಹೆಚ್ಚಿನ ಆಸಕ್ತಿಯಿಂದ ಮಾಡಬಹುದು. ಬಹಳಷ್ಟು ಜನ ಆ ದಿನದ ತಮ್ಮ ಅತ್ಯಂತ ಪ್ರಮುಖ ಕೆಲಸ ಕಾರ್ಯಗಳನ್ನು ಬೆಳಿಗ್ಗೆ ತಾವು ಎದ್ದ 1:30 ಗಂಟೆಯೊಳಗೆ ಮಾಡುತ್ತಾರೆ. ಆ ದಿನದ ನಮ್ಮ ಅತ್ಯಂತ ಪ್ರಮುಖ ಕೆಲಸಗಳು ಯಾವುವು ಎಂದು ನಾವು ಮೊದಲಿಗೆ ಗುರುತು ಹಾಕಿಕೊಂಡು ಆ ಕೆಲಸಗಳನ್ನು ನಾವು ಬೆಳಗ್ಗೆಯೇ ಮಾಡುವುದು ಉತ್ತಮ. ಯಶಸ್ವಿ ಜನರು ಹೇಳುವುದೇನೆಂದರೆ, ದಿನದ ಮುಖ್ಯ ಕೆಲಸಗಳನ್ನು ನಾವು ಕಚೇರಿಗೆ ಹೋಗುವ ಮೊದಲೇ ಇಲ್ಲವೇ ಶಾಲೆಗೆ ಹೋಗುವ ಮೊದಲೇ ಮಾಡಿ ಮುಗಿಸುವುದರಿಂದ ನಮಗೆ ಬೇರೆ ಕೆಲಸಗಳನ್ನು ಮಾಡಲು ದಿನಕ್ಕೆ ಸಾಕಷ್ಟು ಸಮಯ ಸಿಗುತ್ತದೆ ಎಂದು. ಇದು ನಿಜ. ಏಕೆಂದರೆ ಯಾವುದೇ ವ್ಯಕ್ತಿ ಬೆಳಗ್ಗೆ 7 ಗಂಟೆಯ ನಂತರ ಎದ್ದಲ್ಲಿ ಆ ಸಮಯದಲ್ಲಿ ಸದ್ದುಗದ್ದಲ ಹೆಚ್ಚಾಗಿ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ. ನಾನು ಪೊಲೀಸ್ ಅಕಾಡೆಮಿಯಲ್ಲಿ ಗಮನಿಸಿದ್ದೇನೆಂದರೆ, ಬಹಳಷ್ಟು ಜನರಿಗೆ ಬೆಳಿಗ್ಗೆ 5 ಗಂಟೆಯ ಕಹಳೆಯ ಮೊಳಗುವಿಕೆಯನ್ನು ಕೇಳಿ ಏಳುವುದು ತುಂಬಾ ಕಷ್ಟವಾಗುತ್ತಿತ್ತು. ಇಲ್ಲ, ನನಗೆ ಬೆಳಗ್ಗೆ ಬೇಗ ಹೇಳಲು ಆಗುವುದಿಲ್ಲ, ರಾತ್ರಿ ತಡವಾಗಿ ನಿದ್ರೆ ಮಾಡಿದೆ ಎನ್ನುತ್ತಿದ್ದರು. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಎನ್ನುವ ನಾಣ್ಣುಡಿಯನ್ನು ಚಿಕ್ಕಂದಿನಲ್ಲಿ ಕೇಳಿಲ್ಲವೇ ಎಂದು ಪ್ರಶ್ನಿಸಿದಾಗ, ನನಗೆ ರಾತ್ರಿ ಬೇಗ ಮಲಗಿದರೆ ನಿದ್ದೆಯೇ ಬರುವುದಿಲ್ಲ ಎನ್ನುತ್ತಿದ್ದರು. ನೀವು ಅದು ಹೇಗೆ ಬೇಗ ಹೇಳುತ್ತೀರಿ ಎಂದು ಮರು ಪ್ರಶ್ನಿಸುತ್ತಿದ್ದರು. ಬೆಳಗಿನ ಜಾವ ಬೇಗ ಹೇಳಬೇಕಾದರೆ ನಮ್ಮ ಬಾಡಿ ಕ್ಲಾಕ್ ಅಂದರೆ ನಮ್ಮ ದೇಹದಲ್ಲಿರುವ ಆಂತರಿಕ ಗಡಿಯಾರವನ್ನು ನಾವಾಗಿ ಹೊಂದಿಸಿಕೊಳ್ಳಬೇಕು. ರಾತ್ರಿ ಮಲಗುವ ಮೊದಲೇ ನಾನು ಬೆಳಿಗ್ಗೆ 4 ಗಂಟೆಗೆ ಏಳಬೇಕು ಎಂದು ನಮ್ಮ ಮನಸ್ಸಿನಲ್ಲಿಯೇ ಅಲಾರಾಂ ಇಟ್ಟುಕೊಂಡರೆ ಖಂಡಿತವಾಗಿ ನಾವು ಆ ಸಮಯದಲ್ಲಿ ಏಳುತ್ತೇವೆ. ಹಲವಾರು ಜನರಿಗೆ ಬೆಳಿಗ್ಗೆ ಬೇಗನೆ ಎಚ್ಚರವಾಗುತ್ತದೆ. ಎಚ್ಚರಗೊಂಡರೂ ಅವರಿಗೆ ಹಾಸಿಗೆಯಿಂದ ಹೊರಗೆ ಬರದಷ್ಟು ಸೋಮಾರಿತನ ಇರುತ್ತದೆ. ಏಕೆಂದರೆ ಅಡ್ಡಡ್ಡ ಸ್ಥಿತಿಯಲ್ಲಿದ್ದು ವಿಶ್ರಾಂತಿ ಪಡೆದಿರುವ ನಮ್ಮ ದೇಹ ನೆರವಾಗಲು ಸಾಕಷ್ಟು ಹೆಣಗಬೇಕಾಗುತ್ತದೆ. ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಒಂದಿಷ್ಟು ಸ್ನಾಯುಗಳನ್ನು ಸ್ಟ್ರೆಚ್ ಮಾಡುವ ವ್ಯಾಯಾಮವನ್ನು ಮಾಡಿದರೆ ನಮ್ಮ ಮನಸ್ಸು ಎದ್ದ ನಂತರ ಲವಲವಿಕೆಯಿಂದ ಇರುತ್ತದೆ. ಬೆಳಿಗ್ಗೆ ಬೇಗ ಏಳುವುದರಿಂದ ಆಗುವ ಪ್ರಯೋಜನಗಳು ಹಲವಾರಿವೆ. ಈಗಾಗಲೇ ಹೇಳಿದಂತೆ ಆ ಸಮಯದಲ್ಲಿ ನಿಶ್ಶಬ್ದವಾದ ವಾತಾವರಣ ಇರುತ್ತದೆ. ಎರಡನೆಯದಾಗಿ ಆ ಸಮಯದಲ್ಲಿ ತಂಗಾಳಿ ಬೀಸುತ್ತಿರುತ್ತದೆ ಮತ್ತು ಆ ಗಾಳಿಯಲ್ಲಿ ಓಝೋನ್ ಅಂಶ ಹೆಚ್ಚಿರುತ್ತದೆ. ಎದ್ದ ಕೂಡಲೇ ಪ್ರಾತಃ ವಿಧಿಗಳನ್ನು ತೀರಿಸಿ ಕೆಲಕಾಲ ಮನೆಯ ಹೊರಗೆ ನಿಂತು ದೀರ್ಘ ಉಸಿರೆಳೆದುಕೊಂಡು ತಂಗಾಳಿಯನ್ನು ಸೇವಿಸಿದರೆ ಇಡೀ ದಿನ ಮನಸ್ಸು ಉಲ್ಲಾಸದಿಂದಿರುತ್ತದೆ. ಹೈದರಾಬಾದಿನಲ್ಲಿ ನಾನು ತರಬೇತಿ ಪಡೆಯುವಾಗ ಬೆಳಗ್ಗೆ ಬೇಗ ಹೇಳುವುದನ್ನು ನಾನು ಸಣ್ಣ ವಯಸ್ಸಿನಿಂದಲೇ ಅಭ್ಯಾಸ ಮಾಡಿಕೊಂಡಿದ್ದರಿಂದ ನನಗೆ ಏನೂ ತೊಂದರೆಯಾಗಲಿಲ್ಲ. ಮುಂದೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕೆಲಸ ಮುಗಿಸಿ ರಾತ್ರಿ 12 ಗಂಟೆಗೆ ಮನೆಗೆ ಬಂದರೂ ನನ್ನ ಬಾಡಿ ಕ್ಲಾಕ್ ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಎಬ್ಬಿಸುತ್ತಿತ್ತು. ಶಿಸ್ತಿಲ್ಲದಿದ್ದರೆ ಏಳಿಗೆಯೇ ಅಸಾಧ್ಯ. ಹೈದರಾಬಾದಿನ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಧಾನ್ಯ. ನಮ್ಮ ತರಬೇತಿಯ ಮೊದಲ 3-4 ತಿಂಗಳಂತೂ ನಮಗೆ ಶಿಸ್ತಿನ ಬಗ್ಗೆಯೇ ಬೋಧನೆಯನ್ನು ನೀಡಲಾಗುತ್ತಿತ್ತು. ಸಮಯಕ್ಕೆ ಸರಿಯಾಗಿ ಬರುವುದು, ಸಮವಸ್ತ್ರವನ್ನು ಸರಿಯಾಗಿ ಧರಿಸುವುದು, ಮೇಲಧಿಕಾರಿಗಳಿಗೆ ಎದುರು ಮಾತನಾಡದಿರುವುದು, ಮೇಲಧಿಕಾರಿಗಳು ಕೊಟ್ಟ ಆದೇಶವನ್ನು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ಪಾಲಿಸುವುದು ಇತ್ಯಾದಿ ಶಿಸ್ತಿನ ಪಾಠಗಳನ್ನು ಕಲಿಸಲಾಗುತ್ತಿತ್ತು. ತರಗತಿಗಳಲ್ಲೂ ಶಿಸ್ತಿನ ಬಗ್ಗೆ ಬೋಧಿಸಲಾಗುತ್ತಿತ್ತು. ಯಾವುದೇ ವ್ಯಕ್ತಿಯಾಗಲಿ ಆತ ಶಿಸ್ತನ್ನು ಉಲ್ಲಂಘಿಸಿದರೆ ಕೂಡಲೇ ಶಿಕ್ಷೆಯಾಗುತ್ತಿತ್ತು. ಪೆರೇಡ್ ಮೈದಾನದಲ್ಲಿ ಪಾಠವನ್ನು ಕಲಿಸುತ್ತಿದ್ದವರು ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ದರ್ಜೆಯ ಅಧಿಕಾರಿಗಳು. ನಮ್ಮ ನಿರ್ದೇಶಕರು ನಮ್ಮನ್ನು ಉದ್ದೇಶಿಸಿ ಮೊದಲೇ ಹೇಳಿದ್ದರು, ನೀವೆಲ್ಲ IPS ಅಧಿಕಾರಿಗಳು. ಈ ಅಕಾಡೆಮಿಯಿಂದ ಹೊರಗೆ ಹೋದ ನಂತರ ಈ ಅಧಿಕಾರಿಗಳು ನಿಮ್ಮ ಅಧೀನದಲ್ಲಿ ಬರುತ್ತಾರೆ. ಆದರೆ
ಪೆರೇಡ್ ಮೈದಾನದಲ್ಲಿ ಅವರು ನಿಮ್ಮ ಉಸ್ತಾದ್ ಅಥವಾ ಗುರುಗಳು. ಅವರು ಹೇಳಿದ ಎಲ್ಲಾ ಸೂಚನೆಗಳನ್ನೂ ನೀವು ಚಾಚೂ ತಪ್ಪದೆ ಪಾಲಿಸಬೇಕು. ನೀವು ಉನ್ನತ ಸ್ಥಾನ ಹೊಂದಿರುವಿರಿ, ಅವರು ನಿಮಗಿಂತ ಕಿರಿಯ ಸ್ಥಾನ ಹೊಂದಿದ್ದಾರೆ ಎಂಬ ಭಾವನೆಯಿಂದ ನೀವೇನಾದರೂ ವರ್ತಿಸಿದರೆ ಅಕಾಡೆಮಿಯಿಂದ ನಿಮ್ಮನ್ನು ಹೊರಗೆ ಹಾಕಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಹೊರಾಂಗಣ ತರಬೇತಿಗಾಗಿ ಪ್ರಶಿಕ್ಷಣಾರ್ಥಿಗಳನ್ನು 6 ತಂಡಗಳಾಗಿ ವಿಂಗಡಿಸಲಾಗಿತ್ತು. ಪ್ರತಿ ತಂಡದಲ್ಲಿಯೂ ಸುಮಾರು 24 ಪ್ರಶಿಕ್ಷಣಾರ್ಥಿಗಳಿದ್ದವು. ಪ್ರತಿಯೊಂದು ತಂಡಕ್ಕೂ ಒಬ್ಬ ಇನ್ಸ್ಪೆಕ್ಟರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ತರಬೇತುದಾರರಾಗಿದ್ದರು. ಅವರ ಕೈಯಲ್ಲಿ ಒಂದು ಸಣ್ಣ ಕೋಲು ಇರುತ್ತಿತ್ತು. ನಾವು ಕವಾಯತು ಮಾಡುವಾಗ ತಪ್ಪು ಹೆಜ್ಜೆ ಹಾಕಿದರೆ ಫಟ್ ಎಂದು ನಮ್ಮ ಕಾಲಿಗೆ ಕೋಲಿನಿಂದ ಹೊಡೆಯುತ್ತಿದ್ದರು. ಏನಾದರೂ ಅಶಿಸ್ತನ್ನು ಪ್ರದರ್ಶಿಸಿದರೆ ಬಂದೂಕನ್ನು ತಲೆಯ ಮೇಲೆ ಎತ್ತಿಟ್ಟುಕೊಂಡು ಪೆರೇಡ್ ಮೈದಾನದ ಸುತ್ತ 4-5 ಸುತ್ತು ಓಡಲು ಆದೇಶಿಸಲಾಗುತ್ತಿತ್ತು. 1 ಸುತ್ತು ಓಡುವಷ್ಟರಲ್ಲಿ ಸಾಕಾಗಿ ಹೋಗುತ್ತಿತ್ತು. ಅಶಿಸ್ತಿನ ತೀವ್ರತೆಯ ಅನ್ವಯ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು. ದೊಡ್ಡ ತಪ್ಪು ಮಾಡಿದವರಿಗೆ ನಿರ್ದೇಶಕರೇ ತಮ್ಮ ಕಚೇರಿಗೆ ಕರೆಸಿ ಲಿಖಿತ ಎಚ್ಚರಿಕೆಯನ್ನು ನೀಡುತ್ತಿದ್ದರು. ಅಂತಹ ಎಚ್ಚರಿಕೆಯು ಬಂದರೆ ಮುಂದೆ ದೊಡ್ಡ ತೊಂದರೆಯಾಗುತ್ತದೆಂದು ನಮಗೆ ತಿಳಿದಿತ್ತು. ತೀವ್ರ ರೀತಿಯ ಅಶಿಸ್ತನ್ನು ತೋರಿಸಿದವರಿಗೆ ಸೇವೆಯಿಂದಲೇ ವಜಾ ಮಾಡಲು ಕೇಂದ್ರ ಸರ್ಕಾರಕ್ಕೆ ಕೋರಲಾಗುತ್ತಿತ್ತು. ಶಿಸ್ತನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆನ್ನುವ ಬಗೆಗೂ ತರಬೇತಿ ನೀಡಲಾಗುತ್ತಿತ್ತು. ಖಾಕಿ ಸಮವಸ್ತ್ರ ತೊಟ್ಟ ಪೊಲೀಸರು ದೊಂಬಿ, ಗಲಭೆ ಮುಂತಾದ ಸಮಸ್ಯೆಗಳನ್ನು ಎದುರಿಸುವಾಗ ಒಗ್ಗಟ್ಟಾಗಿ ಕೆಲಸ ಮಾಡದಿದ್ದರೆ ತೀವ್ರ ಪರಿಣಾಮ ಉಂಟಾಗುತ್ತದೆ. ಇದೇ ಕಾರಣದಿಂದಲೇ ಒಟ್ಟಾರೆಯಾಗಿ ಆಡುವಂತಹ ಆಟಗಳಾದ ಹಾಕಿ, ಫುಟ್ಬಾಲ್, ವಾಲಿಬಾಲ್ ಮುಂತಾದವುಗಳನ್ನು ನಾವು ಕಡ್ಡಾಯವಾಗಿ ಆಡಲೇಬೇಕಿತ್ತು. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಕುದುರೆ ಸವಾರಿ ಮಾಡುವಾಗಲಂತೂ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಕುದುರೆಯ ಹೊಟ್ಟೆಯನ್ನು ಬಿಗಿಯಾಗಿ ಅಪ್ಪಿ ಕೂರದಿದ್ದರೆ ಕ್ಷಣಾರ್ಧದಲ್ಲಿ ಕುದುರೆ ತನ್ನ ಸವಾರನನ್ನು ನೆಲಕ್ಕೆ ಎಸೆದು ಬಿಡುತ್ತದೆ. ಕುದುರೆಯ ನಡಿಗೆ ಹಾಗೂ ಓಟಕ್ಕೆ ತಕ್ಕಂತೆ ನಮ್ಮ ದೇಹವನ್ನು ಚಲಿಸದೇ ಹೋದಲ್ಲಿ ಬೀಳುವುದು ಖಚಿತ. ನಮ್ಮ ತೊಡೆಗಳಿಂದ ಕುದುರೆಯ ಬೆನ್ನನ್ನು ಬಲವಾಗಿ ಹಿಡಿದ ಕಾರಣ ಹಲವಾರು ಪ್ರಶಿಕ್ಷಣಾರ್ಥಿಗಳ ತೊಡೆಗಳು ತರಚಿ ಹೋಗಿ ಅವರ ರೈಡಿಂಗ್ ಬ್ರೀಚರ್ಸ್, ಕುದುರೆ ಸವಾರಿಯಲ್ಲಿ ತೊಡುವ ಪ್ಯಾಂಟ್ ರಕ್ತಸಿಕ್ತವಾಗುತ್ತಿದ್ದವು. ಕುದುರೆ ಸವಾರಿ ಮಾಡಿದ 2 ದಿನಗಳು ನೇರವಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಕುಡುಕರು ನಡೆಯುವಂತೆ ಅಡ್ಡಾದಿಡ್ಡಿಯಾಗಿ ನಾವು ನಡೆಯುತ್ತಿದ್ದೆವು. ಕುದುರೆಯ ಸವಾರಿಯ ಮೊದಲ ವಾರದಲ್ಲೇ ನನ್ನನ್ನೂ ಸೇರಿ ಸಾಕಷ್ಟು ಪ್ರಶಿಕ್ಷಣಾರ್ಥಿಗಳು ಕುದುರೆಯಿಂದ ಕೆಳಗೆ ಬಿದ್ದು ಗಾಯವನ್ನು ಮಾಡಿಕೊಂಡರು. ಈಗಿನ ಕಾಲಕ್ಕೆ ಕುದುರೆಯ ಸವಾರಿ ಎಷ್ಟು ಪ್ರಸ್ತುತ ಎಂದು ನಾವು ನಮ್ಮ ತರಬೇತಿದಾರರನ್ನು ಕೇಳಿದಾಗ ಅವರು ಹೇಳಿದ್ದೇನೆಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ಪ್ರಭುತ್ವ ಸಾಧಿಸಬೇಕಾದ ಗುಣವನ್ನು ಕುದುರೆ ಸವಾರಿ ಕಲಿಸುತ್ತದೆ. ಏಕೆಂದರೆ ಕುದುರೆ ಒಂದು ಬುದ್ಧಿವಂತ ಪ್ರಾಣಿ. ಯಾರೂ ತನ್ನ ಬೆನ್ನಿನ ಮೇಲೆ ಕುಳಿತು ತನ್ನನ್ನು ಅವರ ಇಚ್ಛೆಗೆ ತಕ್ಕಂತೆ ಬೆಳೆಸುವುದನ್ನು ಕುದುರೆಯು ಸಹಿಸುವುದಿಲ್ಲ. ತನ್ನ ಬೆನ್ನ ಮೇಲೆ ಕುಳಿತ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಕುದುರೆ ಅತಿ ವೇಗವಾಗಿ ಅರಿಯುತ್ತದೆ. ಒಂದು ವೇಳೆ ಸವಾರ ಲಗಾಮನ್ನು ಸರಿಯಾಗಿ ಹಿಡಿಯದೆ ಹೆದರಿಕೆಯಿಂದ ತನ್ನ ದೇಹವನ್ನು ಅತ್ತಿಂದಿತ್ತ ವಾಲಾಡಿಸುತ್ತಾ ಇದ್ದರೆ, ಅಥವಾ ಒಂದು ವೇಳೆ ಸವಾರ ತನ್ನ ಮಂಡಿಯಿಂದ ಕುದುರೆಯ ಬೆನ್ನನ್ನು ಬಿಗಿಯಾಗಿ ಹಿಡಿಯದೇ ಇದ್ದರೆ, ಕುದುರೆ ಶೀಘ್ರದಲ್ಲಿಯೇ ಸವಾರನನ್ನು ಕೆಳಗೆ ಬೀಳಿಸುತ್ತದೆ. ಸವಾರ ಧೈರ್ಯಶಾಲಿಯಾಗಿದ್ದು ಆತ ತನ್ನ ಆದೇಶವನ್ನು ಕುದುರೆಯು ಪಾಲಿಸಲೇಬೇಕು ಎಂಬ ಗಟ್ಟಿ ಮನಸ್ಸು ಮಾಡಿದ್ದರೆ, ಆತ ಕೂಡುವ ಶೈಲಿಯಿಂದಲೇ ಕುದುರೆ ತನ್ನ ಸವಾರ ಹೆದರಿಕೆಯಿಲ್ಲದ ವ್ಯಕ್ತಿ ಎಂದು ಭಾವಿಸಿ ಸವಾರ ನೀಡುವ ಎಲ್ಲಾ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತದೆ. ನಿಮಗೆ ಹೆದರಿಕೆಯನ್ನು ಹೋಗಿಸಿ ಶಿಸ್ತನ್ನು ರೂಢಿಸಬೇಕಾದರೆ ಕುದುರೆಯ ಸವಾರಿ ಅತ್ಯಗತ್ಯ ಎಂದಿದ್ದರು. ಬಹಳಷ್ಟು ಜನರು ತಮ್ಮ ಯೌವನವನ್ನು ಸೋಮಾರಿತನದಲ್ಲೇ ಕಳೆದಿದ್ದರಿಂದ ತರಬೇತಿ ಆರಂಭವಾದ ಮೊದಲ ವಾರದಲ್ಲೇ 20-25 ಜನ ಮೈಕೈ ನೋವಿನಿಂದ ಹಾಸಿಗೆ ಹಿಡಿದರು. ನಮ್ಮ ಅಕಾಡೆಮಿಯಲ್ಲಿಯೇ ಆಸ್ಪತ್ರೆ ಇದ್ದುದರಿಂದ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ದೈಹಿಕ ಶ್ರಮ ಹೆಚ್ಚಾಗಿರುತ್ತಿದ್ದುದರಿಂದ ನಮ್ಮಲ್ಲಿ ಬಹುತೇಕ ಪ್ರಶಿಕ್ಷಣಾರ್ಥಿಗಳು ತರಗತಿಗಳಲ್ಲೇ ನಿದ್ದೆ ಹೋಗುತ್ತಿದ್ದರು. ಅವರನ್ನು ಎಬ್ಬಿಸುವುದೇ ಒಂದು ದೊಡ್ಡ ಸಾಹಸವಾಗುತ್ತಿತ್ತು. ಶಿಸ್ತಿನ ಜೀವನ ನನಗೆ ಚಿಕ್ಕಂದಿನಿಂದಲೇ ರೂಢಿಯಾಗಿತ್ತು. ನಾನು ಬೆಂಗಳೂರಿಗೆ ಬಂದು ಶಾಲೆಗೆ ಸೇರಿದ ನಂತರ
ಪ್ರತಿದಿನವೂ ಶಾಲೆಗೆ ನಡೆದುಕೊಂಡು ಹೋಗಿ ಬರುತ್ತಿದ್ದೆ. ನಾನು ಪ್ರತಿ ಬೆಳಗ್ಗೆಯೂ ವ್ಯಾಯಾಮವನ್ನು ಮಾಡಲೇಬೇಕು ಎಂದು ಹೇಳಿ ನನ್ನ ತಂದೆ ನನ್ನನ್ನು ಮನೆಯ ಬಳಿಯಲ್ಲಿ ಇಟ್ಟಿದ್ದ ಒಂದು ಸ್ಕೌಟ್ ಗುಂಪಿಗೆ ಸೇರಿಸಿದ್ದರು. ಆಗಿನಿಂದಲೇ ನನಗೆ ಶಿಸ್ತು ಹಾಗೂ ಖಾಕಿ ಸಮವಸ್ತ್ರದ ಅಭ್ಯಾಸವಾಗಿತ್ತು. ಶಾಲೆಯಿಂದ ಮನೆಗೆ ಬಂದ ನಂತರ ಕಡ್ಡಾಯವಾಗಿ ಆಟವಾಡಲು ಹೋಗಲೇಬೇಕಾಗಿತ್ತು. ನಾನು ವಾರಕ್ಕೆ 3 ದಿನ ಕ್ರಿಕೆಟ್ ಹಾಗೂ ವಾರಕ್ಕೆ 3 ದಿನ ಬ್ಯಾಸ್ಕೆಟ್ಬಾಲ್ ಆಟಗಳನ್ನು ನನ್ನ ಗೆಳೆಯರೊಡನೆ ಆಡುತ್ತಿದ್ದೆ. ವೈಯಕ್ತಿಕ ಆಟಗಳಿಗಿಂತ ಗುಂಪು ಆಟಗಳನ್ನು ಆಡಿದರೆ ಸಂಘಜೀವಿಯಾಗುವುದು ಸುಲಭ ಎಂದು ನನ್ನ ತಂದೆ ಆಗಲೇ ಮನಗಂಡಿದ್ದರು. ನನ್ನ ತಂದೆ ಸೈನ್ಯಕ್ಕೆ ಸೇರದೆ ಹೋದರೂ ಶಿಸ್ತಿಗೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡುತ್ತಿದ್ದರು. ಪ್ರತಿದಿನವೂ ನಿರ್ದಿಷ್ಟ ಸಮಯಕ್ಕೆ ಊಟ ಉಪಹಾರಗಳನ್ನು ಮಾಡಬೇಕಾಗಿತ್ತು. ರಾತ್ರಿ 9 ಗಂಟೆಗೆ ಹಾಸಿಗೆಯ ಮೇಲೆ ಮಲಗಿರಲೇಬೇಕಾಗಿತ್ತು. ಶುಭ್ರ ಹಾಗೂ ಇಸ್ತ್ರಿ ಮಾಡಿದ ಬಟ್ಟೆಯನ್ನೇ ತೊಡಬೇಕಾಗಿತ್ತು. ಹಿರಿಯರ ಆದೇಶಗಳನ್ನು ಪಾಲಿಸಬೇಕಾಗಿತ್ತು. ನಾನು ಗಾಂಧಿನಗರ ಹೈಸ್ಕೂಲಿಗೆ ಸೇರಿದಾಗ MPL ಶಾಸ್ತ್ರಿ ನಮ್ಮ ಮುಖ್ಯ ಶಿಕ್ಷಕರಾಗಿದ್ದರು. ಅವರು ಶಿಸ್ತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡುತ್ತಿದ್ದುದರಿಂದ ನನಗೆ ಶಾಲೆಯೂ ಮನೆಯಂತಾಗಿತ್ತು. ಶಾಲೆಯಲ್ಲಿದ್ದ 3 ವರ್ಷವೂ ನಾನು NCC ಸದಸ್ಯನಾಗಿದ್ದೆ. ಅಲ್ಲಿಯೂ ಶಿಸ್ತಿನ ತರಬೇತಿಯೇ. ಗಾಂಧಿನಗರ ಹೈಸ್ಕೂಲ್ನ ರೂವಾರಿಗಳಾದ MPL ಶಾಸ್ತ್ರಿಗಳು ಮಲ್ಲೇಶ್ವರಂನ MES ಕಾಲೇಜಿಗೂ ಪ್ರಾಂಶುಪಾಲರಾಗಿದ್ದರಿಂದ ನಾನು MES ಕಾಲೇಜಿನಿಂದಲೇ PUC ವ್ಯಾಸಂಗ ಮುಗಿಸಿದೆ. ನಾನು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ BSc ಪದವಿಗೆ ಸೇರಿಕೊಂಡಾಗ ಆ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ H. ನರಸಿಂಹಯ್ಯನವರು. ನಾನು ಗಾಂಧಿವಾದಿ ನರಸಿಂಹಯ್ಯನವರ ನೇರ ಪ್ರಭಾವಕ್ಕೆ ಒಳಗಾಗಿ ಗಾಂಧೀಜಿಯವರ ತತ್ವಗಳಿಗೆ ಮಾರುಹೋದೆ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸಮಯದಲ್ಲೇ ನನ್ನ ತಂದೆಯವರಿಗೆ ಧಾರವಾಡಕ್ಕೆ ವರ್ಗಾವಣೆಯಾದ್ದರಿಂದ ನಾನು ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾಸ ಮಾಡಬೇಕಾಯಿತು. ಹಾಸ್ಟೆಲ್ನಲ್ಲಿ ಸುಮಾರು 15 ಕೋಣೆಗಳು ಮಾತ್ರ ಇದ್ದವು. ಇವುಗಳಲ್ಲಿ ಒಂದರಲ್ಲಿ ಆಜೀವ ಬ್ರಹ್ಮಚಾರಿ H. ನರಸಿಂಹಯ್ಯ ವಾಸಿಸುತ್ತಿದ್ದರು. ಈ ಹಾಸ್ಟೆಲ್ನಿಂದಾಗಿ ನನಗೆ ಸಂಘ ಜೀವನದ ಹಲವಾರು ಪಾಠಗಳು ದೊರೆತವು. ಅಂದಿನ ಕಾಲದಲ್ಲಿ ಹಾಸ್ಟೆಲ್ ನಿವಾಸಿಗಳೇ ಹಾಸ್ಟೆಲ್ನ ಶೌಚಾಲಯವನ್ನು ತೊಳೆಯಬೇಕಾಗಿತ್ತು. ನಮ್ಮ ಪರಿಸರವನ್ನು ಅಚ್ಚುಕಟ್ಟಾಗಿ ಇಡಬೇಕಾಗಿತ್ತು. ನನಗೆ ಈ ನಿಯಮ ಯಾವುದೇ ಮುಜುಗರ ತರಲಿಲ್ಲ. ಏಕೆಂದರೆ ನನ್ನ ಪಾದರಕ್ಷೆಗಳನ್ನು ಪಾಲಿಶ್ ಮಾಡಿಕೊಳ್ಳುವುದು, ಬಟ್ಟೆಗಳನ್ನು ಒಗೆಯುವುದು, ಇಸ್ತ್ರಿ ಮಾಡುವುದು, ಕಸ ಗುಡಿಸುವುದು, ಶೌಚಾಲಯ ಸ್ವಚ್ಛ ಮಾಡುವುದು ಇವೆಲ್ಲವನ್ನೂ ನಾನು ಚಿಕ್ಕಂದಿನಿಂದಲೇ ನನ್ನ ಮನೆಯಲ್ಲಿ ಮಾಡುತ್ತಿದ್ದೆ. ಹೀಗಾಗಿ ನಾನು ಶಿಸ್ತನ್ನು ನನ್ನ ಜೀವನದಲ್ಲಿ ಸಣ್ಣ ವಯಸ್ಸಿನಿಂದಲೇ ಅಳವಡಿಸಿಕೊಳ್ಳುವಂತಾಯಿತು. ಇದು ನನಗೆ ನನ್ನ ಮುಂದಿನ ವೃತ್ತಿ ಜೀವನದಲ್ಲಿ ಸಾಕಷ್ಟು ನೆರವಾಯಿತು. ಯಶಸ್ವಿ ವ್ಯಕ್ತಿಗಳಾದವರೆಲ್ಲರೂ ತಮ್ಮ ಜೀವನದಲ್ಲಿ ಶಿಸ್ತಿಗೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡುತ್ತಾ ಬಂದಿದ್ದಾರೆ. ನಮ್ಮ ಏಳಿಗೆಗಾಗಿ ನಮ್ಮ ಜೀವನದಲ್ಲಿ ನಾವು ಶಿಸ್ತಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು.